ಮಧ್ಯಪ್ರಾಚ್ಯದಲ್ಲಿ ಯುದ್ಧ ಆರಂಭವಾಗಿ ಇವತ್ತಿಗೆ 32ನೇ ದಿವಸ. ಇನ್ನು ಯುದ್ಧ ನಿಲ್ಲಿಸೋದಕ್ಕೆ ಡೊನಾಲ್ಡ್ ಟ್ರಂಪ್ ದಿನಕ್ಕೊಂದು ಹೇಳಿಕೆಗಳನ್ನ ಕೊಡ್ತಾ ಇದ್ದಾರೆ, ಸರ್ಕಸ್ ಅನ್ನ ಮಾಡ್ತಾ ಇದ್ದಾರೆ. ಅಮೆರಿಕ ಅಧ್ಯಕ್ಷರ ಹೇಳಿಕೆ ಬಗ್ಗೆನೇ ಒಂದಿಷ್ಟು ಚರ್ಚೆಗಳು ನಡೀತಾ ಇದೆ. ಹರ್ಮುಜ್ ಓಪನ್ ಮಾಡಿದ್ರೆ ಯುದ್ಧವನ್ನ ನಿಲ್ಲಿಸ್ತೀವಿ, ಯುದ್ಧ ನಿಲ್ಲಿಸೋಕೆ ಗಲ್ಫ್ ದೇಶಗಳು ಮುಂದಾಗಬೇಕು ಅಂತ ಹೇಳಿ ಇರಾನ್ ಮೇಲೆ ಒತ್ತಡ ಹೇರಬೇಕು ಅಂತ ಟ್ರಂಪ್ ಇದೀಗ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಫೈನಲ್ ವಾರ್ನಿಂಗ್ ಅಂತ ಕೊಟ್ರು. ಒಂದು ವಾರದಿಂದ ದಿನಕ್ಕೊಂದು ಹೇಳಿಕೆಗಳನ್ನ ಕೊಡ್ತಲೇ ಇದ್ದಾರೆ. ಆದ್ರೆ ಇರಾನ್ ಇದ್ಯಾವುದಕ್ಕೂ ಸೊಪ್ಪಾಗ್ತಾ ಇಲ್ಲ. ಅಮೆರಿಕವನ್ನ ಯಾವ ತರ ಕಟ್ ಹಾಕಬೇಕು ಅಂತ ಹೇಳಿ ಇರಾನ್ ಒಂದಿಷ್ಟು ನಡೆಗಳನ್ನ ಅನುಸರಿಸ್ತಾ ಇದೆ. ಹರ್ಮುಜ್ ಓಪನ್ ಮಾಡಬೇಕು ಅನ್ನೋ ಆಗ್ರಹದ ಜೊತೆಯಲ್ಲಿ ಇತರೆ ಗಲ್ಫ್ ದೇಶಗಳು ಇರಾನ್ ಮೇಲೆ ಒತ್ತಡ ಹಾಕಬೇಕು ಅಂತ ಹೇಳಿ ಟ್ರಂಪ್ ಕರೆಯನ್ನ ಕೊಟ್ಟಿದ್ದಾರೆ. ಇದಕ್ಕೆ ಇತರೆ ದೇಶಗಳು ಆಲ್ರೆಡಿ ಉತ್ತರವನ್ನ ಕೊಟ್ಟಿದ್ವು. ಈಗ ಮತ್ತೆ ಟ್ರಂಪ್ ಕರೆಯನ್ನ ಕೊಟ್ಟಿರೋದ್ರಿಂದ ಯಾವ ತರ ರೆಸ್ಪಾನ್ಸ್ ಅನ್ನ ಮಾಡ್ತವೆ ಗಲ್ಫ್ ದೇಶಗಳು ಅಂತ ಹೇಳಿ ಕುತೂಹಲ ಇದೆ. ಯಾಕಂದ್ರೆ ಯುದ್ಧ ಆರಂಭ ಮಾಡಿದ್ದು ನಮ್ಮಿಂದ ಅಲ್ಲ, ಅಮೆರಿಕ ಸುಖ ಸುಮ್ಮನೆ ಕಾಲ್ ಕೆರ್ಕೊಂಡು ಇಲ್ಲಿ ಬಂತು, ದಾಳಿ ಮಾಡ್ತು, ಇದ್ರಲ್ಲಿ ನಮ್ಮನ್ನ ಯಾಕೆ ಇನ್ವಾಲ್ವ್ ಮಾಡ್ತೀರಾ ಅಂತ ಈ ಹಿಂದೆ ಗಲ್ಫ್ ರಾಷ್ಟ್ರಗಳು ಕೇಳಿದ್ವು. ಈಗ ಮತ್ತೆ ಇರಾನ್ ಮೇಲೆ ಒತ್ತಡ ಹೇರಬೇಕು ಅಂತ ಹೇಳಿ ಗಲ್ಫ್ ರಾಷ್ಟ್ರಗಳ ಮೊರೆ ಹೋಗಿದ್ದಾರೆ ಟ್ರಂಪ್. ಹರ್ಮುಜ್ ದಾಟುವ ಹಡಗುಗಳಿಗೆ ಟೋಲ್ ಅನ್ನ ವಿಧಿಸಲಾಗ್ತಾ ಇದೆ. ಟೋಲ್ ವಿಧಿಸಲು ಇರಾನ್ನಿಂದ ಅನುಮೋದನೆಯನ್ನ ಮಾಡಲಾಗಿದೆ. ಸಂಸದೀಯ ಭದ್ರತಾ ಆಯೋಗ ಅನುಮೋದನೆ ಕೊಟ್ಟಿದೆ. ಅಮೆರಿಕ ಇಸ್ರೇಲ್ ಹಡಗುಗಳಿಗೆ ಸಂಚಾರವನ್ನ ನಿಷೇಧಿಸಲಾಗಿದೆ. ಇರಾನ್ ಕರೆನ್ಸಿ ರಿಯಲ್ನಲ್ಲಿ ವ್ಯವಹಾರಕ್ಕೆ ಸಿದ್ಧತೆಗಳನ್ನ ಮಾಡಿಕೊಳ್ಳಲಾಗ್ತಾ ಇದೆ. ಹರ್ಮುಜ್ ದಾಟುವಂತ ಹಡಗುಗಳಿಗೆ ಟೋಲ್ ಅನ್ನ ವಿಧಿಸಲಾಗುತ್ತೆ. ಇದಕ್ಕೆ ಇರಾನ್ನಿಂದ ಅನುಮೋದನೆ ಸಿಕ್ಕಿದೆ. ಈ ಮಧ್ಯದಲ್ಲಿ ಅಮೆರಿಕ ಮತ್ತೆ ಇಸ್ರೇಲಿ ಹಡಗುಗಳಿಗೆ ನೋ ಎಂಟ್ರಿಯಲ್ಲಿ ನಿಷೇಧ. ಸಂಸದೀಯ ಭದ್ರತಾ ಆಯೋಗ ಈ ಅನುಮೋದನೆಯನ್ನ ಕೊಟ್ಟಿದೆ. ಇನ್ನು ಇರಾನ್ನ ಕರೆನ್ಸಿ ರಿಯಲ್ ಅಲ್ಲಿ ವ್ಯವಹಾರವನ್ನ ಮಾಡುವಂತ ನಿಟ್ಟಿನಲ್ಲಿ ಎಲ್ಲ ತಯಾರಿಗಳು ಆಗಿದೆ. ಇರಾನ್ನ ಬಹಳ ದೊಡ್ಡ ಶಕ್ತಿ ಅಂದ್ರೆ ಸದ್ಯದ ಮಟ್ಟಿಗೆ ಈ ಹರ್ಮುಜ್ ಜಲಸಂಧಿ. ಸೊ ಇಲ್ಲಿ ಒಂದು ಕಪಿಮುಷ್ಟಿಯನ್ನ ಸಾಧಿಸಿತ್ತು ಇರಾನ್. ಅಂದ್ರೆ ತನ್ನ ಮಿತ್ರ ರಾಷ್ಟ್ರಗಳಿಗೆ ಯಾವುದೇ ಸಮಸ್ಯೆಯನ್ನ ಇರಾನ್ ಮಾಡಿರಲಿಲ್ಲ. ಆದ್ರೆ ಅಮೆರಿಕ ಮತ್ತೆ ಇಸ್ರೇಲ್ ಮೇಲೆ ಕೆಂಡ ಕಾರ್ತಲೇ ಇತ್ತು. ಸೊ ಇನ್ಮುಂದೆ ಸಂಸದೀಯ ಭದ್ರತಾ ಆಯೋಗ ಒಂದು ಅನುಮೋದನೆಯನ್ನ ಮಾಡಿದೆ. ಇಲ್ಲಿ ಯಾವ ಹಡಗುಗಳು ಸಂಚಾರ ಮಾಡ್ತವೆ ಅವು ಈಗ ಟೋಲ್ ರೀತಿಯಲ್ಲಿ ದುಡ್ಡನ್ನ ಕಟ್ಟಬೇಕಾಗತ್ತೆ. ಸಂಸದ ಭದ್ರತಾ ಆಯೋಗ ಅನುಮೋದನೆಯನ್ನ ಕೊಟ್ಟಿದೆ. ಇರಾನ್ ಕರೆನ್ಸಿ ರಿಯಲ್ನಲ್ಲಿ ವ್ಯವಹಾರಕ್ಕೆ ಸಿದ್ಧತೆಗಳಾಗಿದೆ.